ಗುಡ್ ಮಾರ್ನಿಂಗ್. ಏನು ಗೊತ್ತಾ, ಮಳೆ ಅಂದರೆ ಸೇಮ್ ಮಳೆಗಾಲದಲ್ಲಿ ಬರುತ್ತಲ್ಲ ಅದೇ ಥರ ನಂಗಂತೂ ಖುಷಿ. ಎಲ್ಲರೂ ಬೈಕಂತಿದ್ದಾರೆ, ನಮ್ಮ ಮನೆ ಒಳಗೆ ಇರೋದಲ್ಲ, ಹಾಗಾಗಿ ಖುಷಿ. ಜಿಂಗ 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 ರೋಡೆಲ್ಲ ಗಬ್ಬೆಪ್ಸಿ ಹೋಗಂಗಿಲ್ಲ ನಮಗಲ್ಲಿ. ಟುಡೇ ನಾಷ್ಟಾ ನೀರು ದೋಸೆ, ಶಿಟ್ ನೀರು ದೋಸೆ ಟೊಮೆಟೊ ಚಟ್ನಿ. ಅಯ್ಯೋ ನಿಮ್ಮ ಜೊತೆ ಮಾತಾಡ್ತಾ ಇನ್ನು ಸುಟ್ಟೆ ಗೊತ್ತು ನನ್ನ ದೋಸೆ. ಶಿಟ್ ತಿಂಡಿ ಕೊಟ್ಟು ಬರ್ತೀನಿ ನಮ್ಮ ಮನೆಯಲ್ಲಿ. ಚಟ್ನಿ ಹಾಕುವಿ. ಬಾಸ್ ತಿನ್ನಿ ತಿಂತಿದ್ದಾರೆ. ನನ್ನ ಮಗ ಮಲಗಿದ್ದಾನೆ, ಒಳ್ಳೆ ನಿದ್ದೆ ಅವನಿಗೆ, ಅದೊಂದು ಗಡಿಯಾರ. ಫ್ರೆಂಡ್ಸ್, ನಂದು ನನ್ನ ಮಗನ ತಿಂಡಿ ಆಯಿತು. ಪಾತ್ರೆ ಬಿದ್ದಿದ್ದಾವೆ, ತೊಗೊಳೋದು. ಈಗ ಮಧ್ಯಾಹ್ನ ಅಡುಗೆ ಮಾಡೋದು. ಬನ್ನಿ, ನಾನು ಯಾರೋ ಹತ್ರ ಫೋನಲ್ಲಿ ಮಾತಾಡೋ ಥರ ಮಾತಾಡ್ತಿದ್ದೆ, ತೋರಿಸ್ತೀನಿ. ಅದ್ರಲ್ಲಿ ಮಾತಾಡ್ತಾ ಇದ್ದೆ ನೋಡಿ, ಇದೇ ಥರ ಕೆಲಸ ನನಗೆ. ಎಲ್ಲ ಕೆಲಸ ಮುಗಿಸಿ ಸೆಕೆಂಡ್ ರೌಂಡ್ ಕಾಫಿ ಬಂದಿದೆ. ಈಗ ನನ್ನ ಮಗನಿಗೆ ಬೆಳಗ್ಗೆಯಿಂದ ಕುಡ್ದೇ ಇಲ್ಲ. ಅವ್ರು ಹೆಚ್ಚಿದೆ ಎದ್ದು ಲೇಟ್, ಡೈರೆಕ್ಟಾಗಿ ತಿಂಡಿ ಕೊಟ್ಟೆ, ಕೊಡ್ತಾ ಇದ್ದೀನಿ. ಕುಡಿತಾ ಇಲ್ಲ, ನಾಟಕ ಮಾಡ್ತಾ ಇದ್ದಾನೆ. ನಾನು ಮಾಡಿ ಕುಡಿಸ್ಬೇಕೀಗ. ನೋಡಿ, ಬೆಳಗ್ಗೆ ಆ ಥರ ಮಳೆ ಬರ್ತೈತಿ, ನೋಡಿ ಬಿಸಿಲು ಸುಡ್ತೈತೆ, ಆ ಥರ ಬಿಸಿಲು ಹೊಡಿತೈತಿ. ಈಗ ಇದು ಈ ಒಂದೊಂದು ಸೆಕೆಂಡಿಗೂ 5 ನಿಮಿಷಕ್ಕೂ ಚೇಂಜ್ ಆಗ್ತಿದೆ ಮೋಸ. ಹತ್ತು ತಕ್ಷಣ ನಾ ಹೆದ್ರೋ ಮಗಳೇ ಅಲ್ಲ ನೀ, ಅದು ಎಷ್ಟು ಸಾರು ಅವಳು. ಓಹೋ, ಒಳ್ಳೆ ನಾಟಕ ಮಾಡಿಕೊಡಲ್ವೋ. ನಿನ್ನೆ 10 ತಕ್ಷಣ ಕರ್ಕೋಗ್ಯಾರೆ, ಇವತ್ತು 10 ತಕ್ಷಣ ಎಲ್ಲ ಕೊಡ್ತಾರೆ ಅಂದ್ಕೊಂಡಾನೆ ನಿಮ್ಮ ಮನಸ್ಸಿಗೆ. ಫ್ರೆಂಡ್ಸ್ ಏನೋ ಆಟ ಆಡ್ತಾನಂತೆ, ನಾನು ನೋಡ್ಬೇಕಂತ ಹೇಳಿ. ಓ ಊಟ ಆತ ಕರಗಿಸ್ಬೇಕಲ್ಲ, ನೀನು ನಿದ್ದೆ ಆಗಿಲ್ಲ, ಊಟ ಒದ್ದೇ ಆಗಿಲ್ಲ. ಓ ವೆರಿ ಗುಡ್. ಏನು ಆಟ ಮಗನೇ ಇದು? ಹಾಂ, ಒಳ್ಳೆ ಆಡ್ತಿ ಬಿಡ. ಫ್ರೆಂಡ್ಸ್ ನೋಡಿ, ನನ್ನ ಮಗನ ಆಟ. ನೋಡೋ ತನಕ ಬಿಡಲ್ಲ, ನಾನು ಬಂದು ನೋಡ್ಬೇಕು, ಇಲ್ಲ ಅಂದರೆ ಕರೆದು ಇಡ್ತಾನೆ. ಹೊಸ ಲೋಕ ಪ್ರೀತಿಯಲ್ಲಿ ಊಟ ಮಾಡೋಣ ಬನ್ನಿ. ಊಟಕ್ಕೆ ಬೆಳಗಿನ ಚಟ್ನಿ, ನಿನ್ನೆದ ಪಲ್ಯ, ಇವತ್ತಿನ ಸೂರನಗೆಡ್ಡೆ ಪಲ್ಯ, ಮೊಸರು ಎಲ್ಲ ಚಿತ್ರಾನ್ನ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಬೆಳಗಿನ ಚಟ್ನಿ, ನಿನ್ನೆದ ಪಲ್ಯ, ಇವತ್ತು ಸೂರನಗೆಡ್ಡೆ ಪಲ್ಯ, ಇದ್ರ ಜೊತೆಗೆ ಇಲ್ಲಿ ಮೊಸರು, ಎಲ್ಲ ಮಿಕ್ಸು. ಮನೆ 4 ಅಷ್ಟದೆಲ್ಲ ಕಡಿಮೆ ಮಾಡಿದೆ, ಟ್ರೈ ಮಾಡೋಣ ಹೆಂಗಾಗುತ್ತೆ ನೋಡೋಣ ಅಂತ. 5 ಮಾಡಿದೆ, ಇವತ್ತು 4 ಎಲ್ಲ ಉಳಿದಿದೆ, ಅದನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆಲ್ಲ ತಗೊಳ್ತಿದ್ದೆ. ಆ್ಯಕ್ಚುಲಿ ಇದೇನು ಗೊತ್ತಾ, ಇದು ಸ್ವಲ್ಪನೇ ನೀರು ತೊಗೊಳುತ್ತೆ, ಇಷ್ಟು ನೀರಿಗೆ ಮೇಲ್ಗಡೆ ಬಂದುಬಿಡುತ್ತೆ, ಮತ್ತು ಬೇಗ ನೀರು ಆರೋಗುತ್ತೆ. ಅದಕ್ಕೆ ನಾನು ಈ ಥರ ಒಂದು ಬೌಲಲ್ಲಿ ಇಟ್ಟು ಅದ್ರ ಮೇಲೆ ಈ ಥರ ಇಡ್ಲಿ ಸೆಟ್ ಇಟ್ಬಿಡ್ತೀನಿ, ಅಂದರೆ ಇದೇ ಆಟ್ಲು. ಸೊ ಈಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನೆಲ್ಲ ಎಲೆಗೆ ಹಚ್ಚಿದ್ರೆ ತಕ್ಷಣ ಇಟ್ಟು ಗ್ಯಾಸ್ ಆನ್ ಮಾಡೋಕ್ಕಾಗುತ್ತಲ್ಲ, ಅದಕ್ಕೋಸ್ಕರ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಹಿಟ್ಟಿಲ್ಲಿದೆ, ಕಲಿಸ್ಬೇಕು, ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಹೂರಣ ತಣ್ಣಗಾಗಲಿ ಅಂತ ಇಲ್ಲಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ಮಾಡಿ ಖಾಲಿ ಮಾಡ್ತೀನಿ. ನನ್ನ ಮಗ ಮಲಗಿದ್ದಾನೆ, ಅದಕ್ಕೆ ಇವಾಗ ಇಟ್ಕೊಂಡಿದ್ದೀನಿ. ಪಾತ್ರೆ ನೋಡಿದ್ರೆ ಒಂದು ಸಿಂಕ್ ಬಿದ್ದಿದೆ, ಇದು ಮಾಡಿ ಇಟ್ಕೊಂಡು ಆಮೇಲೆ ಪಾತ್ರೆ ತೊಳೆದು ಓಕೆನಾ. ಈ ಸರಿ ಹೆಂಗಾಗುತ್ತೆ ನೋಡ್ತೀನಿ. ಸರಿ ಚೆನ್ನಾಗಾಯ್ತು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದನ್ನು ಮಾಡೋಕ್ಕೆ ಮುಂದಿನ ಫಸ್ಟ್ ಟೈಮ್ ಮಾಡಿದ್ದು, ಅದು ಚೆನ್ನಾಗಾಗಿತ್ತು. ಇದು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸೇಮ್ ಅದೇ ಥರನೇ ಮಾಡ್ತಿದ್ದೀನಿ ಅಷ್ಟೇ. ನನ್ನ ಹತ್ರ ಇದ್ದಿದ್ದು 4 ಇವತ್ತು ಉಳಿದಿದ್ದು, ಸೊ 4ಕ್ಕೂ ಹಚ್ಚಿಟ್ಟಿದ್ದೀನಿ. ಇವತ್ತು ಇದು ತುಂಬ ಗಟ್ಟಿದೆ, ಮೊನ್ನೆ ಫುಲ್ ಮೆತ್ತಗಿತ್ತು ಸ್ವಲ್ಪ, ಇವತ್ತು ಫುಲ್ ಗಟ್ಟಿದೆ ನೋಡಿ. ಇದಕ್ಕೆಲ್ಲ ಹೂರಣ ಹಾಕಿ ಮಗ್ಚಿಡ್ತೀನಿ. ಒಬ್ಬರಿಂದ ಕಾಲ್ ಮಾಡಿ ಹೇಳ್ಬರುತ್ತೆ, ಎಲೆ ಇದ್ದರೆ ಇಡಿ, ವೇಸ್ಟ್ ಮಾಡಬೇಡಿ ಅಂತ. ಒಣಗೋಗ್ತವೆ, ಇರಲ್ಲ ನೋಡಿ, ಇನ್ನೂ ಒಣಗಿ ಹೋಗಿದ್ದಾವೆ. ಇದಕ್ಕೆ ಈಗ ಹೂರಣ ತುಂಬ್ತೀನಿ ಬನ್ನಿ. ಇದ್ರ ಮೇಲೆ ಈ ಥರ ತುಂಬಿದ್ದೀನಿ. ಈಗ ಇದನ್ನು ಹೀಗೆ ಮಗ್ಚೋದು, ಇಷ್ಟೇ ಕೆಲಸ ಫಿನಿಶ್. ಮಗ್ಚಾಯ್ತಾ? ಈಗ ಗ್ಯಾಸ್ ಹೇಗೋ ಹಚ್ಚಿದ್ದೀನಿ, ಇದ್ರ ಒಳಗೆ ಇಡೋದು, ಇಷ್ಟೇ.
ಕೆಲಸ ಇಲ್ಲಿ ಹಿಟ್ಟು ಈಗ ಸೇಮ್ ಪ್ರೊಸೀಜರ್ ಎಲ್ಲವಕ್ಕೂ ಮಾಡ್ತೀನಿ. ನಾನು ಇವತ್ತು ರೆಡಿ ಮಾಡ್ತಿರೋ ಹಿಟ್ಟು ಹೂರಣ ಎರಡು ಕರೆಕ್ಟಾಗಿ ಬ್ಯಾಲೆನ್ಸ್ ಆಯಿತು. ಸೊ ಇಟ್ಬಿಟ್ಟಿದ್ದೀನಿ, ಖಾಲಿ ಹಿಟ್ಟು ಖಾಲಿಯಾಗಿ ತೊಳೆಯೋಕೆ ಹಾಕಿದ್ದೀನಿ. ಇಲ್ಲಿ ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ. ಗೊತ್ತ ಅಂತಿಲ್ಲ ಆಲ್ರೆಡಿ. ಬೆಂದಮೇಲೆ ನನ್ನ ಮಗನ ತೆಕ್ಕೊಡ್ತೀನಿ, ನನಗೆ ಇಷ್ಟ ಅವ್ನು ತಿಂತಿದ್ದ. ಸೊ ಚಲೋ ಪಾತ್ರೆ ತೊಳ್ಕೊಳ್ತೀನಿ ನಾನು ನೇರದೊಳಗೆ. ಫ್ರೆಂಡ್ಸ್ ಆಯ್ತು, ಎಲ್ಲ ಕೆಲಸ ಮುಗಿಸಿ ಒಲೆ ಮೇಲೆ ಬೇಯ್ತಾ ಇದೆ. ಸುಯ್ ಅಂತ ಆವಾಜ್ ಆಗ್ತಿದೆ ನೋಡಿ. ಸೇಮ್ ವಿಶಾಲ್ ಆಗಿರ್ತಾರೆ, ಸೌಂಡು ವಿಶಾಲ್ ಆಗಲ್ಲ ಅಷ್ಟೇ. ಈಗ ಸ್ವಲ್ಪ ಅರ್ಧ ಬಿಗ್ ಬಾಸ್ ನೋಡಿಟ್ಟಿದ್ದೆ, ನಾನು ಕಂಪ್ಲೀಟ್ ಮಾಡ್ತೀನಿ. ಓಕೆ ಬಾಯ್. ಹೇಗಿದೆ ಬನ್ನಿ ತೋರಿಸ್ತೀನಿ. ನನ್ನ ಮಗ ಎದ್ಮೇಲೆ ಕೊಡ್ತೀನಿ. ಫ್ರೆಂಡ್ಸ್ ನನ್ನ ಮಗ ಎದ್ದ. ಅವನಿಗೆ ಒಂದು ಲೋಟ ಈಗ ಹಾಲು ಬಿಸಿ ಮಾಡಿಕೊಟ್ಟೆ, ಕೆಳಗಡೆ ಹೋಗ್ಬೇಕಂತಿದ್ದೇನೆ. ಅವನು ಇದನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಅದರಲ್ಲಿ ಬೇಕು. ಇದು ಬೇಕಾ? ಸರಿ ಆಯ್ತು ಕೊಡ್ತೀನಿ. ನನ್ನ ಮಗ ಒಂದು ತಕ್ಕೊಡ್ತೀನಿ. ಪಾಪ ಅವನು ಆಸೆಯಿಂದ ಕೇಳ್ತಾ ಇದ್ದಾನೆ. ಬಿಸಿ ಇದೆ ಮಗ. ವಾವ್ ನೋಡಿ, ಮೆಟೀರಿಯಲ್ ಒಂದು ತುಂಬ ಚೆನ್ನಾಗಿದೆ ಒಳಗಡೆ. ಹಾಗಾಗಿ ತಡಿ, ಬಿಸಿ ಆಯ್ತು, ತಕ್ಕೊಡ್ತೀನಿ ತಡಿ. ಆದರೆ ಏನು ಮಾಡೋದು, ಚಾರ್ ಅಷ್ಟೇ, 4 ಅಷ್ಟೇ ಆಗಿರೋದು. ಈಗ ನಾನು ಕಾಫಿ ರೆಡಿ ಆಗ್ತೀನಿ. ನೋಡಿ ಕೆಳಗಡೆ ಆಟ ಆಡಲಿ ಅಂತ ಬಂದರೆ ಇಬ್ಬರು ಸೈಕಲ್ ಹಾಕೊಂಡು ಬಿದ್ದು, ಅವನ ಭಾರ ಪೂರ್ತಿ ಇವನ ಮೇಲೆ ಬಿದ್ದಿದ್ದು, ಉಲ್ಟಾ ಹಿಂಬಾರ ಆಗಿದ್ದು. ಈಗ ಒಂದು ರೋದನೆ ಆಗಿ ಈಗ ಸಮಾಧಾನ ಆಗಿದೆ. ಇವ್ರದ್ದು ಬಾಲ್ ಆಟ ಕ್ಯಾಚ್ ಆಗ್ತಾನೆ. ನಾನು ಹೋಗಿ ತಗೋ ಹೋಗು, ಅಣ್ಣಂಗೆ ಹಾಕೀಗ. ಅಯ್ಯ ಬಾಪ್ರೆ, ಇನ್ನು ನಾಟಕ ಮಾಡ್ಕೊಂತ ಬಾಲ್ ತರೋದು. ಮನೆಗೆ ಹೋದ್ರೆ ನೋಡಿ, ಇವ್ನು ಮಾತ್ರ ಮನೆಗೆ ಬರೋಕ್ಕೆ ರೆಡಿ ಇಲ್ಲ. ಒಂದ್ಸತಿ ಸೈಕಲಲ್ಲಿ ಬಿದ್ದು ಇವ್ನು ಹಿಂಗಡೆ ಕೂತ್ಕೊಳ್ಳೋಕೆ, ಒಂದು ಹುಡುಗ ಮುಂದ್ಗಡೆ ಕೂತ್ಕೊಳ್ಳೋಕೆ, ಈ ಥರ ಉಬ್ಬಲ್ಲಿ ಹತ್ತಿಸಿದೆ. ಅದು ಹಿಂಬಾರ ಆಗಿ ಇಬ್ಬರು ಮತ್ತೆ ಹೊಡೆದ ಇವನ ಮೇಲೆ. ಅವ್ನು ಬಿದ್ದು ಇವನಿಗೆ ತಲೆಗೆ ಹಿಂಗಡೆ ಹೊಡ್ತದೆ. ಆದ್ರೆ ಏನು ಮಾತು ಕೇಳ್ತಾನಂತ. ಕೆಳಗಡೆಯಿಂದ ಬಂದು ಚಪಾತಿ ಮಾಡಿದ್ದೀನಿ. ಅವನೊಂದು ಅರ್ಧ ಚಪಾತಿನೂ ತಿನ್ನಲಿಲ್ಲ. ಒಂದು ಬಾಳೆಹಣ್ಣು ಸಣ್ಣದಿತ್ತು, ಫುಡ್ ಬಾಳೆಹಣ್ಣು, ಅದನ್ನು ತಿಂದ ಅಷ್ಟೇ. ಚಪಾತಿ ಎಲ್ಲ ಹೇಳಿದ್ದಿಲ್ಲ. ಒಂದು ಆಟ ಆಗೋಷ್ಟೊತ್ತಿಗೆ ನಾನು ಒಂಚೂರು ಹೋಗಿ ಒಳಗಡೆ ರೂಮ್ ಒರೆಸಿ ಹಾಸಿಗೆ ರೆಡಿ ಮಾಡ್ತೀನಿ. ಮಲಗಿಸ್ತಾನೆ ಈಗ, ಆಕಳಿಸ್ತಾ ಇದ್ದಪ್ಪ. ನಿಧಾನ ಬೀಳ್ತಿ ಮಗನೇ. ನೀನು ನಂಗೆ ಶೋ ಅಪ್ ಕೊಡೋಕೆ ಹೋಗಿ ಬಿದ್ದರೆ ಒಂದ್ಸತಿ ಬಿದ್ದು ಬಂದಿದ್ದೆ, ಸಾಕಾಗಿದೆ. ಫ್ರೆಂಡ್ಸ್ ಚಪಾತಿ ಸುವರ್ಣಗೆಡ್ಡೆ ಪಲ್ಯ ಮಧ್ಯಾಹ್ನ ಮಾಡಿದೆ. ನಮ್ಮ ಮನೇಲಿ ಬರಲ್ಲ ಅಂದರೆ ಲೇಟ್ ಆಗುತ್ತೆ, ಊಟಕ್ಕೆ ಬರಲ್ಲ ಅಂದ್ರೆ. ಸೊ ಹಾಗಾಗಿ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಂದಾಯ್ತು, ಈಗ ನಂದು ಆಟ. ನೋಡಿ ಫ್ರೆಂಡ್ಸ್, ಈ ಒಂದು ಆಟ. ನಾ ಮಲ್ಗಕ್ಕೆ ರೆಡಿಯಾಗಿ ಫ್ರೆಂಡ್ಸ್, ಊಟ ಎಲ್ಲ ಆಗಿ ಎಲ್ಲ ಕೆಲಸ ಮುಗಿಸಿ ಮಲ್ಗೋಣ ಅಂತ ಬಂದಿದ್ದೀನಿ. ನೋಡ್ರಿ ಇವನು ಆಟ ಆಡ್ತಾ ಕೂತಿದ್ದಾನೆ. ನೋಡ್ಬೇಕು ಎಷ್ಟೊತ್ತಿಗೆ ಮಲ್ಗ್ತಾನೆ ಅಂತ. ಫ್ರೆಂಡ್ಸ್ ಮಲ್ಗಕ್ಕೆ ಹೋಗ್ತಿದ್ದೀನಿ. ಬಾಯ್, ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ, ಓಕೆನಾ?